ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಟ್ಟಿದೆ ನೋಡಿ. ಇಲ್ಲಿ ನಮ್ಮ ಯಜಮಾನ್ರು ತಂದಿದ್ದಾರೆ ಮೊಟ್ಟೆ. ಒಂದು 3 ಮೊಟ್ಟೆ ತೊಗೊಂಬಂದಿದ್ದಾರೆ. ತುಂಬ ಹುಷಾರಾಗಿರ್ಬೇಕು, ಇಲ್ಲಾಂದರೆ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ ಕಬಾಬ್ ಪೌಡ್ರು. ಟೊಮಟೊ ಖಾಲಿ ಆಗಿದೆ ಫ್ರೆಂಡ್ಸ್. ಟೊಮಟೊ ತೊಗೊಂಬಂದಿದ್ದಾರೆ. ಟೊಮಟೊ ಖಾಲಿ ಹೋಗ್ಬಿಟ್ಟಿತ್ತು. ತಕ್ಷಣಕ್ಕೆ ತರಿಸ್ಕೊಂಡಿದ್ದೀನಿ. ಮತ್ತು ಸೌತೆಕಾಯಿ, ಇದು ಶುಂಠಿನೂ ಖಾಲಿಯಾಗಿತ್ತು. ಶುಂಠಿ ತೊಗೊಂಬಂದಿದ್ದಾರೆ. ಮತ್ತು ನಾನ್ ವೆಜ್ ಊಟದಲ್ಲಿ ಸೌತೆಕಾಯಿ ಇಲ್ಲಾಂದರೆ ನಾನ್ ವೆಜ್ ಒಳಗಡೆ ಹೋಗೋದೇ ಇಲ್ಲ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಸೌತೆಕಾಯಿ ಸಹ ತೊಗೊಂಬಂದಿದ್ದಾರೆ. ಇಲ್ಲಿ ನೋಡ್ಬೋದು ಚಿಕನ್ನು ಮಟನ್ನು. ನನಗೆ ಮಟನ್ನು ಒಂದು ಸರಿ ಚೆನ್ನಾಗಿರೋದೇ ತೊಗೊಂಬರಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿ ನನಗೆ ಅವಳುನೇ ಬಂದುಬಿಡುತ್ತೆ ಅವಾಗ. ಮಟನ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್, ಸಾಂಬಾರು ಚೆನ್ನಾಗಿರೋದು. ಅದೇ ಚೆನ್ನಾಗಿಲ್ಲ ಅಂದರೆ ನೋಡಿ, ಮಟನ್ ಕಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿ ಚಿಕನ್ ಇದೆ, ಅರ್ಧ kg ಚಿಕನ್ ತಗೊಂಬಂದಿದ್ದಾರೆ. ಮಟನ್ನು, ಚಿಕನ್ನು ಇದಿಷ್ಟು ಐಟಮ್ ತೊಗೊಂಬಂದಿದ್ದಾರೆ. ಪಾತ್ರೆ ನೋಡ್ಬೋದು, ಪಾತ್ರೆ ಇನ್ನೂ ಇಷ್ಟಿದೆ ತೊಳೆಯೋದು. ಓಕೆ, ಇವಾಗ ಫಸ್ಟಿಗೆ ಕಬಾಬ್ಗೆ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಬೇರೆ ಎಲ್ಲ ರೆಡಿ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಬರ್ಬೇಕು, ಅಂತ ಹೇಳ್ಬೇಕಾಯಿತು. ಸರ್, ಓಕೆ ಫ್ರೆಂಡ್ಸ್, ಇವತ್ತು ಲಕ್ಷ್ಮೀ ಪ್ರಿಯಾ ಊರಿಗೆ ಹೋಗ್ತಾಳಲ್ವಾ, ಮತ್ತು ಕರ್ಕೊಂಡು ಹೋಗೋದಕ್ಕೆ ಅವ್ರ ಅಪ್ಪ ಅವರಮ್ಮ ಇಬ್ಬರು ಬರ್ತಾಯಿದ್ದಾರೆ. ಇವತ್ತು ಲಾಸ್ಟ್ ಅವ್ರು ಇಲ್ಲಿಗೆ ಬರೋದು. ಮತ್ತು ಇನ್ಯಾವಾಗೋ ಅಪರೂಪ ಅನಿಸುತ್ತೆ ಬರೋದಕ್ಕೆ. ಅದಕ್ಕೆ ನಾನಿಲ್ಲಿ ನಾನ್ ವೆಜ್ ಎಲ್ಲ ತರಿಸಿ ಮಾಡಿದ್ದೀನಿ. ಲಕ್ಷ್ಮೀ ಪ್ರಿಯಾ ತಿನ್ನಲ್ಲ ನಾನ್ ವೆಜ್ಜು. ಅವಳಿಗೆ ನೆನ್ನೆ ಹೋಳಿಗೆ ಮಾಡಿಕೊಟ್ಟೆ, ಹೋಳಿಗೆ ತಿಂದಿದ್ದಾಳೆ. ಇಲ್ಲಿ ನಾನು ರೈಸ್ ಬಾತ್ ಒಂದು ಮಾಡೋಣ, ಪುದೀನ ರೈಸ್ ಬಾತ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಕುಕ್ಕರಲ್ಲಿ ಎಣ್ಣೆನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಐಟಮ್ಸ್ ಏನೇನಿದೆಯೋ ಅದನ್ನೆಲ್ಲ ತೆಗ್ದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ಎಲ್ಲ ಒಂದು ಕುಕ್ಕರ್ಗೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಅಲ್ಲಿ ನೋಡಿ, ಈರುಳ್ಳಿ ಒಂದು 2 ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ನೋಡೋಣ ಟೇಸ್ಟ್ ಯಾವ ಥರ ಬರುತ್ತೆ ಅಂತ. ಮತ್ತು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಇದು ಫ್ರೈ ಆಗ್ತಾ ಇದೆಯಲ್ಲ, ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನು ಫುಲ್ಲು ಡೀಟೇಲ್ಸಾಗಿ ಏನೇನು ಹಾಕಬೇಕು ಅಂತ ತೋರಿಸಿಲ್ಲ, ಬಟ್ ಮಾಡೋ ರೆಸಿಪಿ ತೋರಿಸಿದ್ದೀನಿ ಫ್ರೆಂಡ್ಸ್. ನನಗೆ ಅಷ್ಟು ಡೀಟೇಲ್ಸಾಗಿ ಏನೇನು ಇಟ್ಕೊಂಡು ತೋರಿಸ್ಬೇಕು ಅಂತ ಬರಲ್ಲ. ನಾನು ಮಾಡೋವಾಗ ಮಾತ್ರ ಅಷ್ಟೇ ನಾನು ತೋರಿಸೋದು, ಅದು ಮಾತ್ರ ನನಗೆ ಬರುತ್ತೆ ತೋರಿಸೋದು ಮಾಡೋವಾಗ. ಈಗ ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಯ್ತಲ್ಲ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ತುರ್ದು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಕರೆಂಟ್ ಇಲ್ಲ ಮಿಕ್ಸಿಗೆ ಹಾಕ್ಕೊಳಕ್ಕೆ. ಇನ್ನು ನಾನು ಪ್ಯಾಕೆಟಲ್ಲಿ ತೊಗೊಂಬಂದು ಯೂಸ್ ಮಾಡಲ್ಲ. ಅದಕ್ಕೆ ಚಿಕ್ಕದು ತುರಿಯೋದು ಬರುತ್ತಲ್ವ ಫ್ರೆಂಡ್ಸ್, ಅದರಲ್ಲಿ ತುರಿದ್ಬಿಟ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಕಪ್ಪು ಮೊಸರು ಬಂದು ಬಿಸಿಗೆ ಇಟ್ಟಿದ್ದೆ, ಒಡೆದೋಗ್ಬಿಟ್ಟಿದೆ ಫ್ರೆಂಡ್ಸ್. ಗಟ್ಟಿ ಮೊಸರೇ ಇದು, ಒಡೆದೋಗ್ಬಿಟ್ಟಿದೆ. ಆಮೇಲೆ ಅದು ಮೊಸರು ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಪುದೀನ, ಕೊತ್ತಂಬರಿ ಸೊಪ್ಪು ಇವು 4 ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆ ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಪುದೀನ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಆಮೇಲೆ ಬೇರೆ ಮಸಾಲೆ ಹಾಕಬೇಕು ನಾವು. ಈಗ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಮತ್ತು ನಾನು ಯಾವುದೇ ರೀತಿ ಖಾರದ ಪುಡಿ ಎಲ್ಲ ಏನೂ ಹಾಕ್ತಾಯಿಲ್ಲ. 1 ಸ್ಪೂನು ಉಪ್ಪು, ಇದಿಷ್ಟು ಹಾಕ್ಕೊಂಡು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ, ಇದನ್ನ ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿವಾಗ ನೀರು, ನಾನು ಅಕ್ಕಿ ಎಷ್ಟು ನೆನೆಸ್ಕೊಂಡಿದ್ನೋ 1 ಗ್ಲಾಸ್ ಅಷ್ಟು ಅಕ್ಕಿ ನೆನೆಸ್ಕೊಂಡಿದ್ದೆ, ಅದರಲ್ಲಿ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಿಡಿಬಿಡಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತ. ಈಗ ಅದನ್ನ ನೀರು ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಫ್ರೆಂಡ್ಸ್. ಚೆನ್ನಾಗಿ ಕುದೀಲಿ. ಘಮ ಘಮ ಅಂತ ಇದೆ, ಬಟ್ ಟೇಸ್ಟ್ ಯಾವ ಥರ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ತಿಂದಾದಮೇಲೆ ಗೊತ್ತಾಗುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ, ಅದನ್ನು ಇವಾಗ ಹಾಕ್ಕೊತಾ ಇದ್ದೀನಿ.
ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡ್ಕೊತಾ ಇರೋದು ಫ್ರೆಂಡ್ಸ್. ನೋಡೋಣ ಟೇಸ್ಟ್ ಯಾವ ಥರ ಬರುತ್ತೆ ಅಂತ. ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಈ ರೈಸ್ ಬಾತು ನೋಡೋಣ ಯಾವ ಥರ ಬರುತ್ತೆ ಅಂತ. ನೋಡಿ ಇವಾಗ ನಾನು ಅಕ್ಕಿ ಎಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ. ಯಾಕೆ ಕುದಿಯೋದಕ್ಕೆ ಬಿಡ್ತೀನಿ ಅಂತಂದರೆ, ನಾವು ಡೈರೆಕ್ಟು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಡೈರೆಕ್ಟ್ ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಶಿಲ್ ಆಗೋಕ್ಕೆ ಬಿಡಬಾರ್ದು. ಅನ್ನ ಚೆನ್ನಾಗಿ ಆಗಲ್ಲ ಮತ್ತು ತಳ ಅಂಟು ಬಿಡುತ್ತೆ ಫ್ರೆಂಡ್ಸ್. ನಾವೊಂದು ಸರಿ ಅಕ್ಕಿನ ಈ ಥರ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಬೇಕು. ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಈಗ ನೋಡಿ ಈ ಥರ ಕುದೀತಾ ಇದೆ. ನೋಡೋದಕ್ಕೆ ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ವೈಟಾಗಿ ಎಲ್ಲೋ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೇ ಒಂದು ವಿಜಿಲ್ ಕೂಗಿಸ್ಕೊತೀನಿ. ಅದು ಕಮ್ಮಿ ಊರಿನಲ್ಲಿ, ಜಾಸ್ತಿ ಇಲ್ಲ. ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ರೈಸ್ ಸರಿ ಹೋಗುತ್ತೆ. ಅಲ್ಲೇ ಒಂದು 1/2% ಬೆಂದಿರುತ್ತೆ. ಇನ್ನು 1/2% ಕುಕ್ಕರಲ್ಲಿ ಬೇಯಿಸ್ಕೊಬೇಕಷ್ಟೆ. ಅದನ್ನ ನಾವು ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಳ್ಳೋಣ. ಇದಿಷ್ಟು ಮಾಡೋಷ್ಟರಲ್ಲಿ ನಮ್ಮ ತಮ್ಮನ ಹೆಂಡ್ತಿಯವರು ಅವರು ಸಹ ಬಂದಿದ್ದರು. ಅದನ್ನ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಇಲ್ಲಿ ರೈಸ್ ಬಾತ್ ಆಗಿದೆ ನೋಡ್ಬೋದು. ಮಮತಾನೇ ಬಂದು ಕಬಾಬೆಲ್ಲ ಮಾಡಿದ್ಲು. ರೈಸ್ ಇದಕ್ಕೆ ಬಂದಿದೆ. ಅಡುಗೆ ಎಲ್ಲ ಆದಮೇಲೆ ನಾವು ಊಟಕ್ಕೆ ಕೂತ್ಕೊಂಡ್ರಿ. ನೋಡಿ ಫ್ರೆಂಡ್ಸ್, ನಾನು ಇವತ್ತಿನ ರೆಸಿಪಿ ಪಾಸ್ವರ್ಡ್ ಬೇಕಮ್ಮ ಫೋನ್ದು ತೋರಿಸ್ತೀನಿ. ಏನಾದರೂ ಹೇಳ್ದ ಗೋಪಿ? ವಿಡಿಯೋ ರೆಕಾರ್ಡ್ ಆಗೈತೆ. ಆಗೋಗ್ಬಿಡ್ತವೆ ಗೋಪಿ, ಅದು ರೆಕಾರ್ಡ್. ಅಲ್ಲ ಬಂಗಾರಿ, ತೋರ್ಸು, ಚೆನ್ನಾಗೈತಾ? ಎರಡು ಡ್ರೆಸ್ಸು ಹಾಕಿ ಒಂದ್ಸಲಿ ಟ್ರೈ ಮಾಡಬೇಕಾಯಿತು. ಹೌದಾ? ಮತ್ತೇನು ಮಾಡ್ತೀಯ? ಅದನ್ನ ಟ್ರಕ್ ಇಡಿಸ್ತೀಯಾ? ಯಾರು ಬೂಸ್ಟ್ ಕೊಡ್ಬೇಕಲ್ಲ? ನಾನಲ್ಲ, ನಿಮ್ಮ ಅಮ್ಮನ ಕೇಳು. ಯಾಕ ಮೇಕೆ ಕುಯ್ಯಕ್ಕ? ನಿನಗೆ ರಾಗಿ ಮುದ್ದೆ, ಸಾರು, ಅನ್ನ ಅಷ್ಟೇ. ರಾಗಿ ಜ್ಯೂಸ್ ಕಂಡಿಡಿಯೋಣ ಇರು. ರಾಗಿ ಮಾಲ್ಟಾ? ರಾಗಿ ಮಾಲ್ಟ್ ನಮ್ಮ ಸ್ಕೂಲಲ್ಲಿ ಬೇಬಿ ಸಿಟ್ಟಿಂಗ್ ಒಂದ್ಸಲಿ ಬಂದಿತ್ತಲ್ಲ, ಅವಾಗ ಫೋಟೋ ಎಲ್ಲ ಹೊಡ್ಕೊಂಡಿದ್ವಿ, ಗೊತ್ತಾದಾಗ ಎಲ್ಲ ಗೊತ್ತು. ಬೇಬಿ ಸಿಟ್ಟಿಂಗ್ ರಾಗಿ ಮಾಲ್ಟ್ ಕೊಟ್ಟಿದ್ದು ನೋಡ್ಕೊಬೆ ಅವಾಗ. ಇಲ್ಲಿ ನನ್ನ ತಮ್ಮ ವಾಷಿಂಗ್ ಮಿಷಿನ್ ರಿಪೇರಿ ಮಾಡ್ತಾ ಇದ್ದಾನೆ ಫ್ರೆಂಡ್ಸ್. ನೋಡೋಣ ಅದು ಯಾವ ಥರ ರಿಪೇರಿ ಮಾಡ್ಬಿಟ್ಟು ಹೋಗ್ತಾನೆ ಅಂತ. ರೆಡಿ ಆಗದದು, ಜಾಮ್ ಆಗದಷ್ಟೇ. ಅಲ್ಲರೋ ಯಾಕೆ ವಿಡಿಯೋ ಮಾಡ್ತಾರೆ? ಅಲ್ಲಿ ಒಂದು ಬ್ಯಾಡ್ ಮಿಷಿನ್ ಮನೆಗೆ ವಿಡಿಯೋ ಮಾಡ್ತಾರೆ. ಓಡುತ್ತಾ ಇವಾಗ ಅದು? ಆಗ್ಬೇಕಾ? ಅತ್ತೇನು ಕರ್ಕೊಬೇಕಾ? ಬರಲಾ? ಹಾಂ, ಪೆನ್ಸಿಲ್ ಇಡು ಮಮತಾ. ಅದು ಬೇಡ, ಪೆನ್ಸಿಲ್ ತರ್ತೀನಿ ಇರು.
ಸರಿ ಆಟ ಎತ್ಕೊಂಬಾ, ಆಟನೇ ಜಾಗ ಎತ್ತಾಕೊಂಡು ಹೋಗ್ಬಿಟ್ಟು. ಫ್ರೆಂಡ್ಸ್, ಇದು ತೆಗ್ದಿರೋ ಸ್ಲಿಪ್ಪರು ನಾನೇ ತೆಗ್ದಿದ್ದು. ಮತ್ತು ಡ್ರೆಸ್ಸು ಅಷ್ಟೇ ನೋಡಿ, ಈ ಡ್ರೆಸ್ಸನ್ನು ತೊಗೊಂಡಿದ್ದೀನಿ, ಚೆನ್ನಾಗಿದೆಯಾ. 2 ಜೊತೆ ತೊಗೊಂಬಂದಿದ್ದೆ. ಈಗ ಅವಳು ಹಾಕ್ಕೊಂಡಿರೋ ಡ್ರೆಸ್ಸು ಮತ್ತು ಈ ಈ ಡ್ರೆಸ್ಸು, ಈ 2 ಚೆನ್ನಾಗಿದೆಯಾ. ನನಗೆ ಇದು ಇಷ್ಟ ಆಯಿತು, ಅದು ಇಷ್ಟ ಆಯಿತು. ಬರ್ಬೇಕಾ? ಇಲ್ಲ ಹಾಂ, ಸುಂದ್ರಿ ಎಲ್ಲ ಸುಂದ್ರಿ ನೋಡೋಣ. ಅಯ್ಯಯ್ಯೋ, ಚೆನ್ನಾಗಿಲ್ಲ, ಇನ್ನೊಂದು ಕೆಳಕ್ಕೆ ಹಾಕಿದ್ರೆ ಚೆನ್ನಾಗಿತ್ತು. ಹಿಂಗೆ ಹಾಕಕ್ಕೆ ಬಂದಿಲ್ಲ. ನಾನು ಮೊನ್ನೆ ಹೆಂಗಮ್ಮ ಕೂಗಿತ್ತು. ಏನೇನು ಹಾಕ್ತಿ ಎಲ್ಲ ಬಂಗಾರಿ. ಸ್ವಲ್ಪ ಲೂಸ್ ಅಲ್ಲ ಮಮತಾ ಚಪ್ಪಲಿ. ನೋಡ, ಯಾ ಕಾಲಿಗೆ ಹಾಕೊಂತದ್ದು, ಉಲ್ಟಾ ಹಾಕೊಂತದ್ಯಾ. ಎಲ್ಲ ಮ್ಯಾಚಿಂಗ್ ತಂದ್ಕೊಟ್ಬಿಟ್ಟವಳೆ ನೀವು ಮತ್ತೆ. ಉಲ್ಟಾ ಬಂಗಾರಿ, ಉಲ್ಟಾ ಆಗ್ತದೀರಿ ಚಪ್ಪಲಿ. ಏಯ್, ನೀಟಾಗಿ ಹಾಕೋ ನೀಟಾಗಿ ಚಪ್ಪಲಿ. ಯಾವ ಕಾಲಿಂದ ಯಾವ ಕಾಲಿಗೆ ಹಾಕೊಂಡದ್ ನೋಡು. ಇನ್ನೊಂದು ಸರಿ ಹೇಳ್ಬಿಡು ಅವ್ರಿಗೆ. ಶಾರದಾ ಆಂಟಿಗೆ, ಹಾಯ್ ಸಿಸ್ಟರ್, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಅಂತ. ಹೌದಾ? ಹಾಂ, ಸರಿ ನಮ್ಮ ಹೇಳಮ್ಮ. ಹೋಗ್ ಬೇಗ. ಅತ್ತೆ ಬೇಜಾರು ಮಾಡ್ಕೊಂಡೈತೆ ನೋಡಿ, ಅತ್ತೆ ಬೇಜಾರು ಮಾಡ್ತೀನಿ. ನನಗೆ ಬೇಡ ಮಮತಾ ಇವಳು, ನಾನು ಬರಲ್ಲ ಊರಿಗೆ. ಸಾದಾ ಅಲ್ಲ, ಶಾರದಾ ಆಂಟಿ. ಹಾಯ್, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ. ಬಾಯ್ ಆಂಟಿ. ಹಾಯ್ ಸವಿತಾ ಆಂಟಿ. ಸವಿತಾ ಆಂಟಿ ಯಾರು ಗೊತ್ತಾ? ತೊಳುಜಾ ಅಡಿಗೆ ಮನೆ ಸವಿತಾ ಆಂಟಿಯನ್ನು ಗೊತ್ತಿಲ್ಲ. ಅತ್ತೆ, ನನ್ಗೆ ಆ ಚಪ್ಪಲಿ ಬೇಡ ಅತ್ತೆ, ನಾನು ಬಿಸಾಕ್ಬಿಡ್ತೀನಿ. ನನಗಿದೇ ಚಪ್ಪಲಿ ಸಾಕು. ಫ್ರೆಂಡ್ಸ್, ಅವಳು ಅವ್ರ ಅಪ್ಪ ಅವರಮ್ಮ ಬಂದಿರೋ ಖುಷಿಗೆ ಮತ್ತು ಅವಳ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಖುಷಿಗೆ ಏನೋ ಒಂಥರ ಫುಲ್ ಖುಷಿಯಾಗಿದ್ಲು. ಆದರೆ ನನಗೆ ತುಂಬ ಬೇಜಾರಾಗ್ತಾಯಿತ್ತು, ಅಳುನೇ ಬರ್ತಾಯಿತ್ತು ಫ್ರೆಂಡ್ಸ್. ಅವಳು ಕರೆದ್ರೂ ನನ್ನ ಹತ್ರ ಬರ್ತಾನೇ ಇರಲಿಲ್ಲ. ನನಗೆಷ್ಟು ನೋವಾಗ್ತಾಯಿತ್ತು, ಅಳುನೇ ನಿಜವಾಗ್ಲೂ ತುಂಬ ಅಳಬೇಕು ಅಂತ ಅನ್ನಿಸ್ತಾಯಿತ್ತು ಫ್ರೆಂಡ್ಸ್ ನನಗೆ. ಆದರೆ ಏನು ಮಾಡೋದು, ನಾನು ಎಷ್ಟು ಅವಾಯ್ಡ್ ಮಾಡಿದೆ, ಬಟ್ ನನ್ನ ಕೈಲಿ ಆಗಿಲ್ಲ ಫ್ರೆಂಡ್ಸ್. ತುಂಬಾ ಬೇಜಾರಾಗ್ತಿತ್ತು. ಅಲ್ಲಿಂದ ಸರಿ ಅಂತ ಅಂದ್ಬಿಟ್ಟು ಅವರು ಹೋಗೋ ಟೈಮಲ್ಲಿ ಮಾವಿನಕಾಯಿ ಇತ್ತಲ್ಲ ನಮ್ಮ ಮರದಲ್ಲಿ, ಆ ಮಾವಿನಕಾಯಿನೆಲ್ಲ ಕಿತ್ತು ಕೊಡ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಈ ಸರಿ ಕಮ್ಮಿ ಸಿಕ್ಕಿದೆ ಅಂತ ಅಂದ್ಬಿಟ್ಟು ನಾವು ಸ್ವಲ್ಪನೇ ಕೊಟ್ಟಿದ್ದೀರಿ ಕಾಯಿ ಎಲ್ಲ. ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್. ಅವಳು ಊರಿಗೆ ಹೋಗ್ತಾಳೆ ಅನ್ನೋದನ್ನೇ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿತ್ತು ನನಗೆ.
ಆದರೆ ಏನು ಮಾಡೋದು, ಅವ್ರ ಮನೆಗೆ ಅವ್ರು ಹೋಗಲೇಬೇಕಲ್ವ, ನಮ್ಮ ಮನೆ ಶಾಶ್ವತ ಅಲ್ವಲ್ಲ ಫ್ರೆಂಡ್ಸ್. ಅದನ್ನ ನೆನೆಸ್ಕೊಂಡ್ರೇ ಅಳು ಬರ್ತಾಯಿತ್ತು ಫ್ರೆಂಡ್ಸ್ ನನಗೆ ನಿಜವಾಗ್ಲೂ. ಅದು ಅವಳು ಹೋಗೋ ಕ್ಷಣ, ಟೈಮು ಬೇಗ ಬೇಗ ಆಗ್ತಾ ಇದ್ದಷ್ಟೂ ನನಗೆ ಏನೋ ಒಂದು ಸ್ವಲ್ಪ ದುಃಖ ಆಗ್ತಾಯಿತ್ತು ನನಗೆ. ಈಗ ನಾನು ದಾಳಿಂಬೆ ಎಲ್ಲ ಕಿತ್ಕೊಂಡು ನೋಡಿ, ಇಷ್ಟು ಮಾವಿನಕಾಯಿ ಸಿಕ್ಕಿದೆ, ಅಂದರೆ ಸಿಕ್ಕಿದೆ ಇಷ್ಟೇ ಕಿತ್ಕೊಂಡ್ರಿ. ಇದ್ರ ಜೊತೆಗೆ ಸ್ವಲ್ಪ ದಾಳಿಂಬೆನೂ ಸಹ ಕಿತ್ಕೊಂಡೆ. ಆ ಕಡೆ ಇದೆ ಅಂತ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಆ ಕಡೆ ರೆಂಬೆಗಳಲ್ಲೆಲ್ಲ ಮಾವಿನಕಾಯಿ ಜಾಸ್ತಿ ಇದೆ, ಕಿತ್ಕೊಂಬರ್ತೀನಿ ಅಂತಲೇ ಹೋದ್ರು ಅವರು. ಅವರು ಕಿತ್ಕೊಡ್ತಾಯಿದ್ರು. ಕೆಳಗಡೆ ಕೆಳಗಡೆ ಹಾಕಿದ್ರೆ ಮಣ್ಣಾಗುತ್ತೆ ಅಂದ್ಬಿಟ್ಟು ನಾನೇ ತೊಗೊತಾ ಇದ್ದೀನಿ. ಗಾಳಿ ಮಾತ್ರ ವಿಪರೀತ ಗಾಳಿ ಇದೆ ಫ್ರೆಂಡ್ಸ್. ಎಷ್ಟು ಗಾಳಿ ಇದೆ ಗೊತ್ತಾ, ತುಂಬಾ ಗಾಳಿ ಇತ್ತು. ಆ ಮಳೆನೂ ಮಳೆ ಬರೋ ಥರ ಇತ್ತು, ಆದರೆ ಮಳೆ ಬಂದಿಲ್ಲ. ಫುಲ್ ಗಾಳಿ ಐತಲ್ಲ ಫ್ರೆಂಡ್ಸ್, ಅದಕ್ಕೆ ಮಳೆ ಬಂದಿಲ್ಲ. ಇಷ್ಟು ಕಾಯಿ ಸಿಕ್ಕಿದೆ. ಈಗ ನಾನು ದಾಳಿಂಬೆ ಕಾಯಿ ಒಂದು 4 ಕಾಯಿ ಇತ್ತು, ಅದನ್ನು ಸಹ ಕಿತ್ಕೊಂಡೆ. ನಮ್ಮ ಯಜಮಾನ್ರು ನೋಡ್ಕೊಂಡು ಕೀಳು, ಎಲ್ಲ ಕಲ್ಲರಾಗೇ ಇರುತ್ತೆ, ಅದ್ರ ಒಳಗಡೆ ಕಾಯಿಯಾಗೇ ಇರುತ್ತೆ, ಹಣ್ಣಾಗಿರೋದಿಲ್ಲ ಅಂತ ಹೇಳಿದ್ರೆ ನನಗೆ ಗೊತ್ತಾಗಲ್ಲ, ನೀನೇ ಬಾ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಯಜಮಾನ್ರೆ ಅವರೇ ಬಂದು ಕಿತ್ಕೊಂಡು 4 ಕಾಯಿ ಸಿಕ್ತು ಫ್ರೆಂಡ್ಸ್, ಹಣ್ಣಾಗಿರುವಂಥ ಕಾಯಿ 4 ಕಾಯಿ ಕಿತ್ಕೊಂಡೆ. ಈಗ ಇದಿಷ್ಟು ಕಿತ್ಕೊಂಡು ಅವ್ರಿಗೆ ಬ್ಯಾಗ್ ಹಾಕ್ಕೊಂಡು ಅವ್ರಿಗೇನೆ ಕೊಟ್ಟೆ. ಅದು ಅವ್ರು ತೊಗೊಂಡು ಹೋಗೋಕ್ಕೆ ರೆಡಿ ಆಗಿದ್ದಾರೆ. ವೇರ್ಗಳೆಲ್ಲ ಅದೆಲ್ಲ ಎಷ್ಟು ನೀನು ವೈಟ್ ಕಲರ್ ನಿನ್ನ ಹತ್ರನೇ ಐತೆ, ಅದೊಂದೇ ಯೂಸ್ ಮಾಡ್ಬೇಕು ನಾನು ಇಲ್ಲಿ ಕೊಟ್ಟಿರೋದು. ಸಹ ಚೆನ್ನಾಗಿದೆ. ಇವಾಗ ನಾವು ಆಟಾಡೋಣ ಅಂತ ಇವತ್ತು ಬಾ ಅಮ್ಮ ನಮ್ಗೆ ಅತ್ತೆ ಬೈ ಮಾಡ್ಬೇಕು. ಬಾಯ್ ಬಾಯ್ ಬಾಯ್. ಬಟ್ಟೆ ಬರ್ತೀನಿ ತಲೆಕ, ನನಗೆ ಗಾಳಿ ಐತೆ. ಅವಳು ಆಟಾಡೋ ಸಾಮಾನು ಅವಳೇ ಒಂದೊಂದು ಸಾಮಾನು ಹುಡುಕಿ ತೊಗೊಂಡಿದ್ದಾಳೆ ಫ್ರೆಂಡ್ಸ್. ಅದರಲ್ಲೂ ಅದೊಂದು ಸಾಮಾನು ಬಿಟ್ಬಿಟ್ಟಿದ್ದಾಳೆ, ಅದೇನು ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ನಾನು ಮರ್ತೋಗ್ಬಿಟ್ಟಿದ್ದೆ, ಅವಳು ಮರ್ತುಬಿಟ್ಟಿದ್ದಾಳೆ. ಹೋಗೋ ಫುಲ್ ಖುಷಿ ಅವಳಿಗೆ. ನೋಡಿ, ಅವಳು ಕೈಯಲ್ಲಿ ಇಟ್ಕೊಂಡಿದ್ದಾಳಲ್ಲ, ಅದು ತೊಗೊಂಡು ಹೋಗಿಲ್ಲ ಅವಳು. ಕೈಯಲ್ಲಿ ತೊಗೊಬೇಕು ಅಂತ ಅಂದ್ಕೊಂಡಿದ್ಲು, ಸರಿ ಅದನ್ನ ಅಲ್ಲೇ ಬಿಟ್ಬಿಟ್ಟು ಹೋಗಿದ್ದಾಳೆ. ಅವಳು ಅದನ್ನ ಮರ್ತಿದ್ದಾಳೋ ಗೊತ್ತಿಲ್ಲ, ಬೇಕು ಅಂತ ಬಿಟ್ಟಳು, ನಾನು ಅಬ್ಸರ್ವ್ ಮಾಡಿಲ್ಲ. ನೋಡಿದ್ರಲ್ಲ, ಲಕ್ಷ್ಮೀಪ್ರಿಯ ಇವತ್ತು ನನ್ನನ್ನು ಬಿಟ್ಟು ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ. ಎಲ್ರಿಗೂ ಬಾಯ್ ಹೇಳಿ, ನಾನು ಬಾಯ್ ಹೇಳಿ.